ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಒಂದು ಸ್ಮಾಲ್ ಕಾಂಟ್ರವರ್ಸಿ ಆಗೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಣ್ಣದ ಸ್ಟೇಟ್ಮೆಂಟ್ ಕೊಟ್ಟರ. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಬಹಳ ಸಣ್ಣದೈತಿ, ಆದ್ರೆ ಅದರದ್ದು ಅರ್ಥ ಬಹಳ ದೊಡ್ಡದೈತಿ. ಏನು ರಾಜ್ಯಾದ್ಯಂತ ವಕ್ಫ್ ಏನು ಒಂದು ಗೊಂದಲ ಸೃಷ್ಟಿ ಮಾಡೈತಲ್ಲ, ಆ ವಿಚಾರವಾಗಿ ಎರಡು ದಾರಿ ನಿಮಗ ಅಂತಾರ. ಒಂದೇದು ಬಸವಣ್ಣನಂಗ ಹೊಳಿ ಹಾರ್ರಿ, ಇಲ್ಲಪ್ಪ ಅಂತಂದ್ರೆ ನಿಮ್ಮ ಜಮೀನ್ ಬಿಡೋ ಪರಿಸ್ಥಿತಿ ಬರ್ಬೋದು ಅನ್ನೋ ಒಂದು ಕಾಂಟ್ರವರ್ಸಿನ ಅವರು ಮಾಡಿಬಿಡ್ತಾರ. ಈ ಒಂದು ಸ್ಟೇಟ್ಮೆಂಟ್ ಅವ್ರು ಯಾವ ಉದ್ವೇಗದೊಳಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ. ಆದ್ರೆ ಈ ಹೇಳಿಕೆ ಸಲುವಾಗಿ ರಾಜ್ಯಾದ್ಯಂತ ಅವ್ರ ಎಲ್ಲಾ ಮಠಾಧೀಶರು ಮತ್ತೆ ಕೆಲವೊಂದಿಷ್ಟು ರಾಜಕಾರಣಿಗಳ ವಿರೋಧ ಅಂತೂ ಕಟ್ಕೊಂಡಿದ್ದು ಸತ್ಯ ಐತಿ. ಏನ್ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಏನು ಒಂದು ಹೇಳಿಕೆ ಕೊಟ್ರಲ್ಲ, ಈ ಹೇಳಿಕೆ ವಿರುದ್ಧ ರಾಜ್ಯಾದ್ಯಂತ ಎಲ್ಲಾ ಮಠಾಧೀಶರು ಅವ್ರನ್ನ ಖಂಡಿಸ್ಯಾರ. ಅಂದ್ರ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಅನ್ನಕತ್ತಾರ. ಜೊತೆಗೆ ಇಲ್ಲೊಂದು ರಾಜಕಾರಣಿಗಳು ಅದನ್ನ ಖಂಡಿಸ್ಯಾರ. ಸ್ವಲ್ಪ ಮುಂಗೋಪಿಗಳು ಅವರು ಈಗಾಗಲೇ ರಾಜಕೀಯದಲ್ಲಿ ಮುಂದುವರೆದಿರಬಹುದು. ಧಾರ್ಮಿಕ ಕ್ಷೇತ್ರಕ್ಕೆ ಮಾತಾಡೋದಂದ್ರೆ ನಮಗೆಲ್ಲರಿಗೂ ತುಂಬಾನೇ ಸಿಟ್ಟು ಬರ್ತದೆ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಧಿಕೃತವಾಗಿ ನಮ್ಮ ಪೂಜೆ ಮಾತಾಡಿದ್ದಾರೆ. ಬಸವ ಧರ್ಮಪೀಠ ಇದೆ, ನಮ್ಮ ಸಮಾಜ ಇದೆ, ಮಠಾಧೀಶರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಇಷ್ಟೆಲ್ಲ ಇದ್ದು ಸಹ ರಾಜಕೀಯವಾಗಿ ಏನೋ ಮಾಡಕ್ಕೆ ಹೋಗಿ ಧರ್ಮಪೀಠ ಬಸವಣ್ಣನ ಬಗ್ಗೆ ಇಷ್ಟಾಗಲೇ ವಿದೇಶಗಳಲ್ಲಿ ಪ್ರಚಾರ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಸತ್ತೋದ್ರು ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಅಂದ್ರೆ ಬಹಳ ನಮಗೆಲ್ಲರಿಗೂ ಸಹ ನೋವಾಗ್ತಾ ಇದೆ ಅನ್ನೋದು ಮಾತನ್ನ ಗಮನಿಸಬೇಕು. ಇಮಿಡಿಯೇಟ್ ಆಗಿ ಅವರು ಕ್ಷಮೆಯನ್ನು ಕೇಳಬೇಕು ಅನ್ನೋ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದೆ. ಬಸವಣ್ಣನವರು ಹಾರಿದ್ರು ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಇದು ಒಂದು ವಿವಾದಾತ್ಮಕ ಹೇಳಿಕೆ ಮತ್ತು ಇತಿಹಾಸ ಇರಲಾರತಕ್ಕಂಥದ್ದು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಗೋಡ್ಸೆಗೊಂಡು ಹಾಕಿಕೊಂಡಿದ್ದಾರೆ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಆಮೇಲೆ ಯೇಸು ಕ್ರೈಸ್ತರನ್ನ ಸೆಲೆಗೆ ಏರಿಸಿದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಬಸವಣ್ಣನವರು ಒಳ್ಳೆಯ ಆಗಿದ್ದಾರೆ ಅಂತ ತಿಳ್ಕೊಂಡು ಇತಿಹಾಸದಾಗ ಎಲ್ಲರೂ ಹೇಳಿದಾರ, ಪ್ರೂವ್ ಮಾಡಿ ತೋರಿಸಿ. ಅದಕ್ಕಾಗಿ ಯಾವುದೇ ನಾವು ಹೇಳಿಕೆಗಳನ್ನು ಕೊಡಬೇಕಾದ್ರೂ ಸಹಿತ ವಿಚಾರ ಮಾಡಿ ಹೇಳಬೇಕು. ಮಹಾತ್ಮರ ಬಗ್ಗೆ, ಶರಣರ ಬಗ್ಗೆ, ಸಂತರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೂ ಸ್ವಲ್ಪ ವಿಚಾರ ಮಾಡಿ ಕೊಟ್ಟರೆ ಒಳ್ಳೆಯದು. ಅದಕ್ಕಾಗಿ ಇಂಥ ಒಂದು ದಾರ್ಶನಿಕರಾಗಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ, ಪ್ರವಾದಿಯಾಗಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಸಾಮಾನ್ಯವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿಕೆಯನ್ನು ಕೊಡಬಾರದು. ಅದಕ್ಕಾಗಿ ಈ ರೀತಿ ಕೊಡೋದ್ರಿಂದ ಸಮಾಜದಲ್ಲಿ ಗೊಂದಲ ಉಂಟಾಗ್ತದೆ, ಧಾರ್ಮಿಕ ಭಾವನೆಗೆ ಚ್ಯುತಿ ತಂದಾಗ್ತದೆ. ಈ ರೀತಿ ಹೇಳಿಕೆಯನ್ನು ಕೊಡಬಾರದು ಅಂತ ತಿಳ್ಕೊಂಡು ನಾವು ಮತ್ತೊಮ್ಮೆ ಕೇಳ್ತಾ ಇದ್ವಿ. ಎಲ್ಲ ಬಸವ ಪರ ಸಂಘಟನೆಯವರಿಗೆ ನಮ್ಮ ಹೇಳಿಕೆ ತಪ್ಪಾಗಿದೆ, ನಮಗೆ ಕ್ಷಮಿಸಬೇಕು ಅಂತ ಕ್ಷಮೆ ಯಾಚನೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಅದು ಯಾವ ಕಾರಣ ಕೇಳಿದ್ರೇನೋ ಕೆಲವು ಸಲ ಹೆಂಗಾಗತ್ತೆ ಅಂದ್ರೆ ಕೆಲವು ಭಾಷಣಕಾರರು ಭಾಷಣ ಮಾಡ್ತಾ 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 ರೋಷ ಬಂದು ಏನಾದ್ರು ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಕೆಲವರೆಲ್ಲ. ಹಾಗೆ ನಾವು ಭಾಷಣ ಮಾಡುವಾಗ ಸ್ವಲ್ಪ ನಮ್ಮ ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡಬೇಕು. ಯಾರ ಬಗ್ಗೆ ಏನಾದ್ರು ಹೇಳ್ಕೊಳ್ಳಿ, ಆದ್ರೆ ಧರ್ಮಪಿತ ಪ್ರವಾದಿ ಧರ್ಮಗುರು ಬಸವಣ್ಣನವರ ಬಗ್ಗೆ ಹೊಳೆ ಹಾಕೊಂಡು ಸತ್ತಾರೆ ಎಂದಿರುವುದು ತಪ್ಪಲ್ವಾ? ಇದು ಶುದ್ಧ ತಪ್ಪು. ಇದು ಮಾತ್ರ ಬಸವ ಭಕ್ತರು, ಬಸವಾನುಯಾಯಿಗಳು ಯಾರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯತ್ನಾಳ್ ಅವರು ಅದರ ಜೊತೆಗೆ ಬಸವ ಸಮಿತಿಯವರು ಆ ಒಂದು ಅವರ ಹೇಳಿಕೆಯನ್ನ ಖಂಡಿಸ್ಯಾರ. ಇದಕ್ಕೆ ಸಂಬಂಧಪಟ್ಟಂಗ ರಾಜಕಾರಣಿಗಳು ಸತ್ಯಕ್ಕ ಸ್ಟೇಟ್ಮೆಂಟ್ ಕೊಟ್ಟಾರ. ಅದು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನ ಕೊಟ್ಟಂತವರು ಜಗಜ್ಯೋತಿ ಬಸವೇಶ್ವರರು. ಅವ್ರ ಬಗ್ಗೆ ಕೂಡ ಇವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನಾಲ್ಗೆ ಹರಸನ ಇದೆ ಅನ್ನೋದನ್ನ ಬಸವಣ್ಣನವರು ಹೇಳಿಕೆಯನ್ನು ಹೇಳ್ತಾರೆ. ಬಸವಣ್ಣ ಹೆಸರು ಹೇಳೋದು ಯತ್ನಾಳವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಹೊಳೆಯಲ್ಲಿ ಹಾರಿ ಸತ್ತರು ಅಂತ ಹೇಳಿದ್ದು ಅವರ ನಡವಳಿಕೆ ತೋರಿಸಿಕೊಡ್ತದೆ, ಅಥವಾ ಅದರ ಬಗ್ಗೆ ಆಗಿಲ್ಲ, ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ಅಂಥವ್ರು ಅಲ್ಲ ಅವರು. ಆದರೂ ಈ ಮಾತು ಅಪ್ಪಿತಪ್ಪಿ ಅಂದುಬಿಟ್ಟಾರೆ. ಅದರ ಬಗ್ಗೆ ನಾವು ತಹಶೀಲ್ದಾರಿಗೆ ಮನವಿಯನ್ನು ಕೊಡಬೇಕು ಅಂತ ವಿಚಾರ ಮಾಡಿವಿ. ಅವರು ನಡೆಸ್ತಕ್ಕಂಥ ಚಳವಳಿ ಉತ್ತಮ, ಅದರಲ್ಲಿ ಬಸವಣ್ಣವರ ಬಗ್ಗೆ ಹಾರಿ ಸತ್ರು ಅಂತ ಏನೋ ಮಾತಿನ ಭರವಟೆಗಳಿಗೆ ಹೇಳ್ಯಾರಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಇಲ್ಲಿ ಬಸವ ಸಮಿತಿಯವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಒಂದು ಹೇಳಿಕೆಯನ್ನು ಖಂಡಿಸಾಕತ್ತಾರಲ್ಲ, ಅವ್ರು ಏನ್ ಹೇಳಾಕತ್ತಾರಂದ್ರ, ನಾವು ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ಖಂಡಿಸ್ತಾ ಇಲ್ಲ, ಅವರ ಹೇಳಿಕೆ ಖಂಡಿಸಾಕತ್ತೀವಿ. ಅವ್ರಿಗೆ ಬಸವಣ್ಣನವರ ಬಗ್ಗೆ ಇನ್ನೂ ಅಧ್ಯಯನ ಬೇಕು, ಸಾಕಷ್ಟು ಅಧ್ಯಯನ ಬೇಕು, ಅವರು ಇತಿಹಾಸನ ತಿಳ್ಕೊಂಡಿಲ್ಲ ಅನ್ನೋ ಸ್ಟೈಲ್ ಒಳಗ
ಬಸವ ಸಮಿತಿಯವ್ರು ಮಾತಾಡಕತ್ತಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶಿವಸಂಗಪ್ಪ ಬಿಜಿಕಲ್, ಅಧ್ಯಕ್ಷರು ಬಸವ ಸಮಿತಿ ಕುಷ್ಟಗಿ. ಈ ಮೂಲಕ ವಿಷಯವನ್ನು ಪ್ರಸ್ತಾಪಿಸೋದೇನೆಂದರೆ, ದಿನಾಂಕ 25 ನವಂಬರ್ದಂದು ಬೀದರ್ನಲ್ಲಿ ಬಿಜಾಪುರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಯತ್ನಾಳ್ ಅವರವರು ವಕ್ಫ್ ಕಮಿಟಿಯ ವಿಚಾರವಾಗಿ ಪ್ರಸ್ತಾಪಿಸ್ತಕ್ಕಂಥ ಸಮಯದೊಳಗೆ ಅಲ್ಲಿ ರೈತರು ಮತ್ತು ಮಠಾಧೀಶರ ಭೂಮಿ ಹಾಳಾದ ಬಗ್ಗೆ ವಿಸ್ತಾರ ಮಾಡಿಕೊಂತ ಅವರು ಬಸವಣ್ಣನವರು ಒಳೆಹಾರಿ ಸತ್ತಂತೆ ಅಂತಕ್ಕಂಥ ವಿಷಯವನ್ನು ಭಾಳ ಹಗುರವಾಗಿ ಪ್ರಸ್ತಾಪಿಸ್ಯಾರ. ಅದು ನಮ್ಮ ಎಲ್ಲ ಬಸವಾಭಿಮಾನಿಗಳಿಗೆ ಬಹಳ ದುಃಖ ಆಗೈತೆ. ಈ ರೀತಿ ಅವರು ಮಾತಾಡ್ತಕ್ಕಂಥದ್ದು ಖಂಡನೀಯ. ಇದ್ರ ಬಗ್ಗೆ ಅವರು ಕ್ಷಮೆ ಯಾಚಿಸಬೇಕು ಅಂಥೇಳಿ ನಮ್ಮ ಎಲ್ಲ ಬಸವಪರ ಸಂಘಟನೆಗಳು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ನಾವು ಒತ್ತಾಯಿಸುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬಸವರಾಜ್ ಟಿ ಅಂತ, ಜಾಗತಿಕ ಲಿಂಗಾಯತ ಮಹಾಸಭಾ ಕುಷ್ಟಗಿಯ ಅಧ್ಯಕ್ಷ. ಬಿಜಾಪುರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಬೀದರ್ನಲ್ಲಿ ಬಸವಣ್ಣವರು ಕಾರ್ಯಭೂಮಿಯಲ್ಲಿ ಭಾಷಣ ಮಾಡುವಾಗ ವಕ್ಫ್ ಬೋರ್ಡಿನ ವಿಷಯವನ್ನು ಕುರಿತು ಬಹಿರಂಗ ಸಭೆಯಲ್ಲಿ ಬಸವಣ್ಣನವರಿಗೆ ಆದಂಥ ಶಿಕ್ಷೆ ನಿಮಗೆ ಆಗ್ತದೆ ಅಂದರೆ ಏನರ್ಥದಲ್ಲಿ ಹೇಳಿದ್ದಾರೆ ಅಂದರೆ, ಬಸವಣ್ಣವ್ರು ಹೆಂಗೆ ಹೊಳೆ ಹಾರಿದ್ರು ನೀವು ಹೊಳೆ ಹಾರಬೇಕಾಗ್ತದೆ ಅಂತಕ್ಕಂಥ ಪದ ಬಳಸಿರೋದು ನಮಗೆ ಭಾಳ ನೋವಾಗಿದೆ. ಬಸವಪರ ಸಂಘಟನೆಗಳು ಎಲ್ಲ ಬಸವಣ್ಣನವರ ಅಭಿಮಾನಿಗಳಿಗೆ ತುಂಬ ನೋವಾಗಿದೆ. ಹಾಗಾಗಿ ಅಂಥ ಪದ ಅವರು ಬಳಸಿದ್ದು ಅಕ್ಷಮ್ಯ ಅಪರಾಧ. ಆ ಕಾರಣಕ್ಕಾಗಿ ನಾವು ಅವರು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯ ನಮ್ಮದಾಗಿದೆ. ಈ ಕ್ಷಮೆ ಕೇಳದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ದಿನಾಂಕ 25/11/2024 ಕರ್ನಾಟಕ ರಾಜ್ಯದ ಶರಣಭೂಮಿ ಬೀದರ್ದಲ್ಲಿ ವಕ್ಫ್ ಮಂಡಳಿಯ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ವಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಬಸವಣ್ಣನವರಂಗ ಹೋಗಿ ಒಳ್ಯಾಗ ಜಿಗಿರಿ ಎಂದು ಅತ್ಯಂತ ಅವಹೇಳನಕಾರಿ ಹೇಳಿಕೆ ನೀಡಿ ಬಸವಣ್ಣನವರಿಗೆ ಅಪಚಾರ ಮಾಡಿದ್ದಲ್ಲದೆ ಬಸವ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡಿ ಧಕ್ಕೆ ಉಂಟು ಮಾಡಿರುವುದು ಖಂಡನೀಯ. ಈ ನಿಟ್ಟಿನಲ್ಲಿ ಬಸವ ಭಕ್ತರಿಗೆಲ್ಲರಿಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿರುವುದಲ್ಲದೆ ಇದು ಸಾಮಾಜಿಕ ಸುವ್ಯವಸ್ಥತೆಯನ್ನು ಭಂಗ ತರುವಲ್ಲಿ ಆಘಾತಕಾರಿ ಹೇಳಿಕೆಯಾಗಿದೆ. ಪ್ರಯುಕ್ತ ಇದನ್ನು ನಾವು ಖಂಡಿಸುತ್ತೇವೆ. ಇದಕ್ಕೆ ಮುಂದುವರೆದು ಈ ಅವಹೇಳನಕಾರಿಯ ವಿಷಯಕ್ಕೆ ತಕ್ಕಂತೆ ಮಾನ್ಯ ಮಾಜಿ ಶಾಸಕರೊಬ್ಬರು ಮತ್ತು ಹಲವಾರು ಮಠಾಧೀಶರು ಹಾಗೂ ಹಲವಾರು ಬಸವ ಭಕ್ತರು ಈ ವಿಷಯಗಳನ್ನು ಪ್ರಸ್ತಾಪಿಸಿದಾಗ ಮಾನ್ಯ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಇವರು ತಮ್ಮದೇ ಹೇಳಿಕೆಯನ್ನು ಸಮರ್ಥಿಸಿಕೊಂಡು, ನಾನೇ ಬಸವಣ್ಣ, ನಾನೇಕೆ ಕ್ಷಮೆ ಕೇಳಬೇಕು, ಸತ್ಯ ಏನೈತೆ ಬಿಜಾಪುರ ಬಾಗಲಕೋಟೆ ಜಿಲ್ಲಾದವ್ರಿಗೆ ಗೊತ್ತೈತೆ, ಬಸವಣ್ಣನವರ ಕೊನೆ ಏನಾಗೈತೆ ನಮಗೆ ಗೊತ್ತೈತೆ ಅಂತ ತಮ್ಮ ಮೊದಲಿನ ಅವಹೇಳನಕಾರಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ಮತ್ತಷ್ಟು ನೋವುಂಟು ಮಾಡಿರುತ್ತದೆ. ಬಸವಣ್ಣವರು ಬೆಳೆಯಾಗ ಚಿಗೀರಿ ಅಂತ ಹೇಳ್ತಾರಲ್ಲ, ವಕ್ಫಕ್ಕೆ ಸಂಬಂಧಪಟ್ಟಂಗ ಒಂದು ಪ್ರಶ್ನೆ ಅವರು ಜನರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಎರಡ ನಿಮಗೆ ಆಪ್ಷನ್ ಇರೋದು, ಒಂದು ನಿಮ್ಮ ಹೊಲನ ಬಿಟ್ಕೊಡ್ರಿ ವಕ್ಫಿಗೆ, ಇಲ್ಲಾಂದ್ರೆ ಬಸವಣ್ಣಂಗ ಬೆಳೆಯಾಗ ಚಿಗೀರಿ ಅಂತಂತಾರೆ. ಅವ್ರು ಏನು ಹೇಳಿಕೆ ಕೊಡ್ತಾರಲ್ಲ ಬೆಳೆಯಾಗ ಚಿಗೀರಿ ಅಂತೇಳಿ, ಇದಕ್ಕೆ ಪುಷ್ಟಿ ಕೊಡೋಂಥ ನಿಮ್ಮ ಕಡೆ ಏನಾದರೂ ಸಪೋರ್ಟಿಂಗ್ ಐತಾ ಸಾರ್ವಜನಿಕರಿಗೆ, ನೀವು ಯಾವ ಥರ ಇದನ್ನು ಸ್ಪಷ್ಟೀಕರಣ ಕೊಡೋಕೆ ಪ್ರಯತ್ನ ಮಾಡ್ತೀವಿ? ಮೊದಲನೇದಾಗಿ ಬಸವ ಧರ್ಮದ ಪರಿಚಯ ಜ್ಞಾನ ಭಾಳ ಅತ್ಯವಶ್ಯ. ಇಲ್ಲಿ ಬಸವ ಧರ್ಮವನ್ನು ಮತ್ತು ಲಿಂಗಾಯತ ಧರ್ಮ ಅಥವಾ ಶರಣರ ತತ್ವಗಳನ್ನು ಅರಿಯದವರು ಮಾತ್ರ ಇಂತಹ ಕ್ಷುಲ್ಲಕ ಹೇಳಿಕೆ ನೀಡಬಲ್ಲರು. ಕಾರಣ, ಶರಣ ತತ್ವದಲ್ಲಿ ಯಾವೊಬ್ಬ ಶರಣನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಂಡವನು ಶರಣನಾಗಲಾರ ಅಂತಕ್ಕಂಥದ್ದು ನಮ್ಮ ಬಸವ ಧರ್ಮದ ಪ್ರತೀತಿ. ಬಸವಣ್ಣನವರೇ ಹೇಳಿದಂತೆ, ನಾವು ಕರ್ತಾರನ ಕಮ್ಮಟದಲ್ಲಿ ಬಂದವರು, ನಾವು ಬಂದ ಕಾರ್ಯಕ್ಕೆ ನೀವು ಬಂದೀರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದಿದ್ದೀವಿ, ನಮ್ಮ ಕಾರ್ಯಕ್ಷೇತ್ರದ ಮುಗಿದಿದೆ ಅಂತಕ್ಕಂಥದ್ದು ಅವರು ಯೋಗ ಜ್ಞಾನದಿಂದ ಮತ್ತು ಶಿವಯೋಗದಿಂದ ಬಲ್ಲವರಾಗಿರುವುದರಿಂದ ಅವರು ಇಚ್ಛಾಮರಣಿಗಳಾಗಿರ್ತಾರೆ. ಹೊರತು ಇವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಹೇಡಿಗಳಲ್ಲ, ಅವರು ಸಾಮಾನ್ಯ ಮಾನವರಲ್ಲ. ಪ್ರಯುಕ್ತ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನತಕ್ಕಂಥದ್ದು ಇದು
ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರ್ತಾರೆ ಅಂತಕ್ಕಂಥದ್ದು ಬಸವ ಧರ್ಮದ ವಿರೋಧಿಗಳ ಅಪಚಾರದ ಹೇಳಿಕೆಯಾಗಿರುತ್ತದೆ. ಇದನ್ನು ಬೆಂಬಲಿಸಿ ಯಾವುದೇ ಒಂದು ಧರ್ಮ ಬಸವ ಧರ್ಮದ ವಿರುದ್ಧ ಅಪಚಾರ ಮಾಡುವ ಅಥವಾ ಅವಹೇಳನಕಾರಿ ಮಾಡ್ತಕ್ಕಂಥ ಧರ್ಮೀಯರ ಒಲವಿಗೆ ಅನುಗುಣವಾಗಿ ಅವರು ವರ್ತಿಸಿರಬಹುದು ಹೊರತು ನೈಜ ಹೇಳಿಕೆ ಅಲ್ಲ. ಅದಕ್ಕೆ ನಾವು ಇದನ್ನು ಖಂಡಿಸುತ್ತೇವೆ. ಅವರು ಬೆಳೆ ಹಾರಿಲ್ಲ ಅನ್ನೋದಕ್ಕೆ ಪುಷ್ಟೀಕರಿಸೋತರ ಯಾವುದಾದ್ರೂ ದಾಖಲೆ ಅಥವಾ ಸಪೋರ್ಟ್ ಏನಾದರೂ ಕೊಡ್ತೀರಾ? ಈ ಬಸವಣ್ಣನವರ ಚರಿತ್ರೆಯ ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ. ಯಾವಾಗ ಕಲ್ಯಾಣ ಕ್ರಾಂತಿಯ ಉದಯದಲ್ಲಿ ಕಲ್ಯಾಣ ಕ್ರಾಂತಿ ಆಗಬೇಕಾದರೆ ಹಲವಾರು ಕಾರಣಗಳನ್ನು ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದೆ, ಅದನ್ನು ವಿವರಿಸ್ತಕ್ಕಂಥದ್ದಲ್ಲ. ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತದನಂತರ 3 ತಿಂಗಳವರೆಗೆ ಕೂಡಲ ಸಂಗಮದಲ್ಲಿ ಬಂದು ಅಲ್ಲಿ 3 ತಿಂಗಳ ನಂತರ ಅವರು ಐಕ್ಯ ಆಗಿರುತ್ತಾರೆ ಅಂತಕ್ಕಂಥದ್ದು ಅಧ್ಯಯನದಿಂದ ತಿಳಿದು ಬರುತ್ತದೆ. ಅವರು ಇಚ್ಛಾಮಣಿಗಳಿರೋದ್ರಿಂದ, ಅವರು ತ್ರಾಟಕ ಯೋಗದಲ್ಲಿ ಪರಿಣಿತರಿರೋದ್ರಿಂದ ಈ ಸಾಧ್ಯತೆ ಇದೆ. ಭವಿಷ್ಯದೊಳಗೆ ಈ ಒಂದು ದ್ವಂದ್ವ ಪ್ರಶ್ನೆಗೆ ಏನಾದರೂ ಚರ್ಚೆಗೆ ಅವಕಾಶ ಕೊಡುವಂಥ ಏನಾದರೂ ಪ್ರಮೇಯ ಉದ್ಭವಿಸಬಹುದಂತೀರಾ? ಬಸವ ಸಾಹಿತ್ಯದ ಬಗ್ಗೆ ಸಾಕಷ್ಟು 900 ವರ್ಷಗಳಿಂದಲೂ ಅಧ್ಯಯನ ನಡೆದು ಬಂದಿದ್ದು, ಹಲವಾರು ಬಸವಪರ ಸಂಘಟನೆಗಳು ಸಹಿತ ಮತ್ತು ಹಲವಾರು ವಿದ್ವಾಂಸರು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಭಾಷಾಂತರಿಸಲ್ಪಟ್ಟ ಸುಮಾರು 23 ಭಾಷೆಗಳಲ್ಲಿ ವಚನಗಳ ಸಂಗ್ರಹ ಮಾಡಿದ್ದು, ಈ ವಚನಗಳ ಆಧಾರದ ಮೇಲೆ ಅವರ ಜೀವನ ಚರಿತ್ರೆ, ಅವರ ಧ್ಯೇಯ ಧೋರಣೆಗಳು ಮತ್ತು ಅವರ ಐಕ್ಯತೆ, ಅವರ ಐಕ್ಯ ಮರಣ ಈ ಬಗ್ಗೆ ನಾವು ತಿಳಿದುಕೊಳ್ಬೋದು. ಈ ಬಸವ ಧರ್ಮದವರೆಂದು ಹೇಳಿಕೊಳ್ಳುತ್ತಿರುವ, ಬಸವ ಅನುಯಾಯಿಗಳೆಂದು ಹೇಳಿಕೊಳ್ಳುತ್ತಿರುವ ನಮ್ಮವರೇ ಆಗಿರ್ತಕ್ಕಂಥ ಹೇಳಿಕೊಳ್ಳುವವರು ಬಸವ ಧರ್ಮಿಗರೆಂದು ಹೇಳಿಕೊಳ್ಳುವಂಥವರು ಬಸವಣ್ಣನವರಿಗೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವುದು ಬಹಳ ದುಃಖವನ್ನು ಉಂಟು ಮಾಡಿರ್ತದೆ. ಮರಣವೇ ಮಹಾನವಮಿ ಅಂದವರು ಶರಣರು. ಅವರು ಎಂದಿಗೂ ಕೂಡ ಹೇಳಿಯಂತೆ ಜೀವನವನ್ನ ನಡೆಸಿದವರಲ್ಲ. ಯಾರದೋ ಜೋಳದ ಪಾಳ್ಯಕ್ಕೆ ಒತ್ತಿ ಬಿದ್ದವರಲ್ಲ. ಜೋಳ ಬ್ಯಾಳಿಯವ ನಾನಲ್ಲಯ್ಯ, ವೇಳೆ ಯಾಳು ನಾನು, ಹೇಳು ಕೂಡಲ ಸಂಗಮದೇವ, ಮರಣವೇ ಮಹಾನವಮಿ ಅಂತ ಅಂದವರು. ಅಕಸ್ಮಾತ್ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಭಿನ್ನಾಭಿಪ್ರಾಯ ಇದ್ದು ಅಂದ್ರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಮತ್ತೆ ಮಠಾಧೀಶರ ಮತ್ತೆ ರಾಜಕಾರಣಿಗಳ ಮತ್ತೆ ಬಸವ ಸಮಿತಿಯವರ ಹೇಳಿಕೆಯ ಬಗ್ಗೆ ಯಾರಿಗಾದ್ರೂ ಭಿನ್ನಾಭಿಪ್ರಾಯ ಇತ್ತಂದ್ರೆ ಆಲ್ರೆಡಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಏನ್ ಹೇಳ್ಯಾರಲ್ಲ, ಅಧ್ಯಯನಗಳು ಆಗ್ಬೇಕು ಅಂತ ಹೇಳಿ ಆ ಪ್ರಕಾರ ಚರ್ಚೆಗಳು ಡಿಬೇಟ್ಗಳು ಆಗೋದ್ರಿಂದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಂತ ಅನ್ಕೋಬಹುದು ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.